ಈಗ ಔಷಧಿಗೆ ಬಗ್ಗದೇ ಇರತಕ್ಕಂಥ ಕಾಯಿಲೆ ಹೆಂಗಮ್ಮ ಅನುಭವಿಸೋದು? ಹೌದು, ತುಂಬ ಕಷ್ಟ ಅಲ್ವಾ? ಒಂದು ದಿನ ಅಲ್ಲ ಇದು. ದೇವರು 100 ವರ್ಷ ಆಯುಸ್ ಕೊಟ್ಟಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ನಾಳೆಗೆ ಎಂಡಂದಿರ ಓನಪ್ಪ ನಾಳೆ ಆಗೋಯ್ತು ಬಿಡು ಅಂತ ಹೇಳ್ಬೋದಾಗಿತ್ತು. ಈ ರೀತಿಯಾಗಿರ್ತಕ್ಕಂತಹ ಪಾಪ ಯಾಕೆ ಬರುತ್ತೆ ಅಂತಕ್ಕಂಥದ್ದು ಕೂಡ ತಿಳ್ಕೊಳ್ಳೋಣ. ಅವ್ರು ಬೇಕು ಅಂತ ಏನು ಮಂಗಳವಾರ ಹುಟ್ಟಿರಲ್ಲ, ಮತ್ತು ಯಾಕೆ ನಾನು ಮಂಗಳವಾರ ಹುಟ್ಟಬೇಕಾಗತ್ತೆ, ಯಾಕೆ ಹುಟ್ಟುತ್ತೆ, ಈ ಪ್ರಶ್ನೆ ಬಂದ್ಬಿಡುತ್ತೆ. ಇದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂತಹ ಒಂದು ವಿಚಾರಕ್ಕೆ ನಾವು ವಾಸದ ಮನೆಯನ್ನು ನಾವು ಮೊದಲು ನಾರಾಯಣ ಅಂತ ಯಾರಿಗೆ ಹೇಳ್ತೀವಮ್ಮ? ಸೂರ್ಯನಿಗೂ ನಾವು ಸೂರ್ಯನಾರಾಯಣ ಅಂತ ಹೇಳ್ತೀವಿ, ಹೌದಾ? ಈಗ ಮನೆಯಲ್ಲಿ ಸೂರ್ಯನನ್ನು ಎಷ್ಟರ ಮಟ್ಟಕ್ಕೆ ನಾವು ಪೀಠ ಹಾಕಿ ಕೂರಿಸ್ಕೊಂಡಿದ್ದೀವಿ ಅಂತಕ್ಕಂಥವ್ರಿಗೆ ತುಂಬ ವಿಶೇಷವಾಗಿ ಈ ಲಭ್ಯವಾಗತ್ತೆ. ಎಷ್ಟು ಜನಕ್ಕೆ ಸೂರ್ಯನನ್ನು ಮನೆಗೆ ಅರ್ಪಿಸಿದ್ದೀವಿ? ಸೂರ್ಯನಾರಾಯಣನನ್ನು ನಮ್ಮ ಮನೆಯಲ್ಲಿ ನಾವು ಚೇರ್ ಹಾಕಿ ಪೀಠ ಇಟ್ಟು ಸಿಂಹಾಸನ ಇಟ್ಟು ಕೂರಿಸಿದ್ದೀವಿ ಅಂತ ನೀವು ತಿಳ್ಕೊಂಡಿದ್ರೆ ಆ ರೀತಿ ಮನೆಯಲ್ಲಿದ್ದರೆ ಪಾಪ ಅಂತಕ್ಕಂಥದ್ದು ನಿಮಗಾಗಲಿ ಹಿಂದೆ ಸತ್ತವ್ರಿಗಾಗಲಿ ಮುಂದೆ ಹುಟ್ಟೋರ್ಗಾಗಲಿ ಬರಲ್ಲ. ಈ ಪಾಪ ಅಂತಕ್ಕಂಥದ್ದು ಯಾವುದೋ ಜನ್ಮಾಂತರದ್ದು ಅಂತ ಅಂದ್ಕೊಂಡಿದ್ದೀವಲ್ಲ, ಹೌದು ಕೂಡ. ಆದರೆ ಒಂದು ಜನ್ರೇಷನ್ನಲ್ಲಿ ಅದನ್ನು ತಿಳ್ಕೊಂಡ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ಚೇಂಜ್ ಮಾಡ್ಬೋದು ಅಲ್ವಾ? ನಾನು ಹುಟ್ಟಿರೋದೇ ಹಿಂಗೆ ಅಂದರೆ ನೆಕ್ಸ್ಟ್ ಹುಟ್ಟೋದು ಹಂಗೇನೆ. ಸೊ ಇದು ಹಿಂಗೆ ರೊಟೇಷನ್ ಹೋಗ್ತಾ ಇದೆ ಚಕ್ರ. ಹಾಗಾಗಿ ಇವತ್ತು ವೈಕುಂಠ ಏಕಾದಶಿಯ ವಿಶೇಷ ಅಂದರೆ ನಾಳೆ ಇರೋದು ವಿಶೇಷ ಏನಪ್ಪ ಅಂತಂದರೆ ನಾವು ಶುಕ್ಲ ವೈಕುಂಠ ಏಕಾದಶಿ ನಾಳೆ. ಇದು ಇದೊಂದು ದೊಡ್ಡ ಕಾಯಿಲೆ ಇದೆ. ಇದು ಸತ್ತೋಗ್ಬಿಟ್ರೆ ಭಾರಿ ಒಳ್ಳೇದು. ಎಷ್ಟು ಜನ ಏನಾರು ಮಾಡ್ಕೊಂಡು ಸತ್ತೆಲ್ಲ ಸುಣ್ಣ ಮಾಡ್ಕೊತಾರೆ. ಆ ಥರ ಬರಲ್ಲ. ಪ್ರಕೃತಿದತ್ತವಾಗಿ ಸಾಯಬೇಕು. ಅಷ್ಟು ಸುಲಭವಾಗಿ ವೈಕುಂಠ ಏಕಾದಶಿ ಸಾವು ಬರೋದು ತುಂಬ ಅಪರೂಪ. ಅಂತಹ ದಾಖಲೆ ಆಗಿರ್ತಕ್ಕಂಥ ತುಂಬ ಕಡಿಮೆ ಇದ್ದಾರೆ. ಎಂತ ಯೋಗ ಮಾಡಿರ್ತಕ್ಕಂಥವ್ರು ಸಿದ್ಧಿಪುರುಷರು ಕೂಡ ಇದನ್ನ ಬಳಸ್ಕೊಳಕ್ಕಾಗಲ್ಲ, ಅಷ್ಟು ಸುಲಭ ಅಲ್ಲ. ಹಾಗಂತ ಸಾಯಬೇಕು ಅಂತ ಮನಸ್ಸು ಮಾಡಬೇಕು ಅನ್ನೋದು ಯಾರ ಮನಸ್ಸಲ್ಲೂ ಬರಬಾರ್ದು. ಯಾಕೆ ಅಂತಂದರೆ ಸಾವನ್ನು ನಾವು ಬಯಸಂಗಿಲ್ಲ. ಹುಟ್ಟು ಸಾವು ನಮ್ಮದೇ ಆದ ರೀತಿಯಲ್ಲಿ ಬಳಸೋಕ್ಕಾಗಲ್ಲ. ಅದರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಅದಕ್ಕೋಸ್ಕರವಾಗಿ ಈ ಏಕಾದಶಿ ಅಂತಕ್ಕಂಥದ್ದನ್ನು ನಾವು ಯಾವತ್ತೋ ಒಂದು ದಿನ ವರ್ಷಕ್ಕೊಂದು ಬರ್ತಕ್ಕಂಥದ್ದಕ್ಕಿನ್ನ ನಮ್ಮ ಮನೆಯಲ್ಲಿ ಸೂರ್ಯನನ್ನು ಅವನ ಮುಖೇಣವಾಗಿ ನಮ್ಮ ಮನೆಯಲ್ಲಿ ಕೂರಿಸ್ಕೊಳ್ಳೋದಕ್ಕೆ ನಮಗೆ ಪ್ರಯತ್ನ ಆಗಿದೆಯಾ ಅಂತಕ್ಕಂತಹ ವಿಚಾರಕ್ಕೆ ನಾವು ಮುಂದಕ್ಕೆ ತಿಳ್ಕೊಳ್ಳೋದಕ್ಕೊಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಏನಪ್ಪ ಅದು? ಒಂದು ದಿನದಲ್ಲಿ 3 ಸಮಯ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ರಾತ್ರಿ ಹೇಳಂಗಿಲ್ಲ. ಇದು ಮನುಷ್ಯ ಕುಲಕ್ಕೆ ಅವಮಾನ ರಾತ್ರಿ ಅಂತ ಹೇಳೋದು. ಯಾಕೆ ಅಂದರೆ ಊಟ ಮಾಡಬಾರ್ದಲ್ಲ, ಅದಕ್ಕೆ ಹೇಳಬಾರ್ದು ಅಂತ. ಅದು ಮಲಗಕ್ಕಷ್ಟೇ ಇರೋದು. ಈಗ ಪಾಪ ಅಲ್ಲೇ ಶುರು ಆಯ್ತಲ್ಲ, ಅಲ್ವಾ? ನಾವು ಸಂಜೆ ಹೇಳಬೇಕು, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೇಳಬೇಕು, ರಾತ್ರಿ ಹೇಳಂಗಿಲ್ಲ. ಯಾಕೆ ಅಂದರೆ ರಾತ್ರಿ ಊಟ ಮಾಡ್ತಿರಲ್ಲ, ಅದಕ್ಕೆ ಹೇಳಬಾರ್ದು ಅಂತ. ನಮಗೆ ಏನಾಗತ್ತೆ, ರಾತ್ರಿ ಇನ್ನೂ 9 ಗಂಟೆ ಟೈಮ್ ಐತಲ್ವಾ ಅಂತಾರೆ. ಅದಂಗಾಗಲ್ಲ. ಸೂರ್ಯೋದಯ 6ರಿಂದ 6:30 ಅಂತ ಇಟ್ಕೊಳ್ಳೋಣ, ಸೂರ್ಯಾಸ್ತ 6ರಿಂದ 6:30 ಅಂತ ಇಟ್ಕೊಳ್ಳೋಣ. ಈ 2 ಸಮಯ ಸೂರ್ಯನಿಗೆ ತುಂಬ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಮನೆಗೆ ಬೇಕಾಗಿರ್ತಕ್ಕಂತಹ ತುಂಬ ಆರೋಗ್ಯದಾಯಕವಾದ ಕಿರಣಗಳು ಪ್ರಾಪ್ತಿಯಾಗತ್ತೆ. ಬೆಳಿಗ್ಗೆ ಉದಯ, ಸಂಜೆ ಅಸ್ತ. ಈ ಸೂರ್ಯನಿಂದ ನಮಗೆ ದೇಹಕ್ಕೆ ಮತ್ತು ಮನೆಗೆ ಬೇಕಾಗಿರ್ತಕ್ಕಂತಹ ಅನುಗ್ರಹ ಪ್ರಾಪ್ತಿಯಾಗತ್ತೆ. ದಿವ್ಯ ಔಷಧ ನಮ್ಮ ಮನೆಗೆ ಪ್ರವೇಶ ಆಗುತ್ತೆ. ಔಷಧ, ಸೂರ್ಯನ ಕಿರಣಗಳಿಂದ ಪಡೆಯುವ ಔಷಧವೇ ನಮ್ಮ ಪುಣ್ಯಕ್ಕೆ ಬೇಕಾಗಿರ್ತಕ್ಕಂಥ ಸತ್ಯ. ಪುಣ್ಯ ಯಾವುದು? ಸೂರ್ಯನನ್ನು ನಮ್ಮ ವಾಸದ ಮನೆಯಲ್ಲಿ ಕೂರಿಸ್ಬೇಕು. ಯಾರನ್ನ? ಮುಳುಗೋ ಸೂರ್ಯನ ಕೂರಿಸಿದ್ದೀರಾ ನೋಡ್ಕೊಳ್ಳಿ, ಉದಯ ಸೂರ್ಯನ ಕೂರಿಸಿದ್ದೀರಾ ನೋಡ್ಕೊಳ್ಳಿ. ಇಲ್ಲ ನಾವು ಪೂರ್ವಕ್ಕೆ ಮಡಗಿದ್ದೀವಿ ಸ್ವಾಮಿ ಅಂತ ಎಷ್ಟು ಜನ ಅಂತೀರ. ಆದರೆ ಒಂದು ತಿಳ್ಕೋಬೇಕು, ನಿಜವಾಗಿಯೂ ಹೇಳ್ತಕ್ಕಂಥದ್ದು, ನಿಮ್ಮ ಮನೆಯ ಅಗಲ ಏನಿದೆಯೋ ಅದರ ಮಧ್ಯಭಾಗಕ್ಕೆ ನಿಮ್ಮ ಬಾಗಿಲಿದೆಯಾ ನೋಡ್ಕೊಳ್ಳಿ, ಅದು ವೈಕುಂಠ ದ್ವಾರ ಆಗತ್ತೆ. ದೇವತೆಗಳಿಗೆಲ್ಲ ರಾಜ ದೇವೇಂದ್ರ ಅದನ್ನು ಐರಾವತ ಅಂತ ಹೇಳ್ತೀವಿ. ಮನೆಯ ಮಧ್ಯಭಾಗಕ್ಕೆ ಬಾಗಿಲಿಡಬೇಕು ಅಂತ ಗೊತ್ತಿದೆಯಾ? ಇಟ್ಟಿದ್ದೀರಾ? ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಿಕ್ಕಿದ್ರು ಹುಡ್ಕೊಂಡು 10 ಮನೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ.